ನ್ಯೂಸ್ 16 ಡಿಜಿಟಲ್ಗೆ ಸ್ವಾಗತ. ಇಂದು ಹಜ್ ಭವನದಲ್ಲಿ ಕರ್ನಾಟಕ ಹಜ್ ಸಮಿತಿಯ ಸಹಯೋಗದೊಂದಿಗೆ ಅಲ್ಪಸಂಖ್ಯಾತ ಇಲಾಖೆಯು ಒಂದು ಮಹತ್ವದ ಮತ್ತು ಸ್ಫೂರ್ತಿದಾಯಕ ಕಾರ್ಯಕ್ರಮವನ್ನು ನಡೆಸಿತು. ಈ ಕಾರ್ಯಕ್ರಮವನ್ನು ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಕಾಂಕ್ಷಿಗಳಿಗೆ ಉಚಿತ ತರಬೇತಿ ನೀಡುವ ಉಪಕ್ರಮದ ಉದ್ಘಾಟನಾ ಸಮಾರಂಭವಾಗಿ ನಡೆಸಲಾಯಿತು. ಈ ಉಪಕ್ರಮದಡಿಯಲ್ಲಿ 2026ನೇ ಸಾಲಿನಲ್ಲಿ ಸುಮಾರು 400 ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿ ಮತ್ತು ಯುಪಿಎಸ್ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ನೀಡಲು ಯೋಜಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಉಚಿತ ವಸತಿ, ಊಟೋಪಚಾರ ಮತ್ತು 24 ಗಂಟೆಗಳ ಗ್ರಂಥಾಲಯ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಕಳೆದ ಸಂವತ್ಸರಗಳಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಒದಗಿಸಿದ ಮಾಹಿತಿಯ ಅನುಸಾರ 2024ರಲ್ಲಿ ನಡೆಸಿದ ಮೊದಲ ಬ್ಯಾಚ್ನಲ್ಲಿ 383 ವಿದ್ಯಾರ್ಥಿಗಳು ದಾಖಲಾಗಿದ್ದರು ಮತ್ತು ಅವರಲ್ಲಿ ಗಣನೀಯ ಸಂಖ್ಯೆಯ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಹಲವಾರು ಸರ್ಕಾರಿ ಉದ್ಯೋಗಗಳನ್ನು ಪಡೆದುಕೊಂಡಿದ್ದಾರೆ. ನಂತರ 2025ರಲ್ಲಿ ನಡೆದ ಬ್ಯಾಚ್ನಲ್ಲಿ 300 ವಿದ್ಯಾರ್ಥಿಗಳು ದಾಖಲುಗೊಂಡರು. ಇವರಲ್ಲಿ ಸುಮಾರು 150 IAS ಆಕಾಂಕ್ಷಿಗಳು ಮತ್ತು 150 KAS ಆಕಾಂಕ್ಷಿಗಳು ಇದ್ದರು. ಇದಲ್ಲದೆ ಪ್ರಸ್ತುತ 300 ವಿದ್ಯಾರ್ಥಿಗಳ ಮತ್ತೊಂದು ಬ್ಯಾಚ್ ತರಬೇತಿಯಲ್ಲಿದೆ. ಇಲ್ಲಿಯವರೆಗೆ 75 ವಿದ್ಯಾರ್ಥಿಗಳು ಮುಖ್ಯ ಪರೀಕ್ಷೆಗೆ ಹಾಜರಾಗಿದ್ದಾರೆ ಮತ್ತು 3 ವಿದ್ಯಾರ್ಥಿಗಳು ಸಂದರ್ಶನ ಹಂತವನ್ನು ತಲುಪಿದ್ದಾರೆ. ಒಟ್ಟಾರೆಯಾಗಿ ಈ ಉಪಕ್ರಮದ ಮೂಲಕ ಗಮನಾರ್ಹ ಸಂಖ್ಯೆಯ ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಗಳನ್ನು ಪಡೆದಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಅತಿಥಿಗಳಾಗಿ ಭಾಗವಹಿಸಿದ್ದರು. ಎಲ್ಲ ಅತಿಥಿ ಮಾನ್ಯರು ವಿದ್ಯಾರ್ಥಿಗಳಿಗೆ ಬಹು ಆಯಾಮದ ಪರೀಕ್ಷೆ ತಯಾರಿ ಮತ್ತು ಜೀವನ ಪಥದ ಮಾರ್ಗದರ್ಶನ ನೀಡಿದರು. ಕರ್ನಾಟಕ ಸರ್ಕಾರದ ಸರಕು ಮತ್ತು ಸೇವಾ ತೆರಿಗೆ ಇಲಾಖೆಯ ಉಪ ಆಯುಕ್ತರು ಹಾಗೂ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷಾ ಪುಸ್ತಕಗಳ ಲೇಖಕರಾದ ಶ್ರೀಯುತ ಮೊಹಮ್ಮದ್ ರಫಿ ಪಾಷಾರವರು ವಿದ್ಯಾರ್ಥಿಗಳು ಮೊಬೈಲ್ ಫೋನ್ಗಳಿಂದ ದೂರವಿರಿ ಮತ್ತು ನಿಮ್ಮ ಗುರಿಯತ್ತ ಗಮನ ಹರಿಸಿ ಎಂದು ಕರೆ ನೀಡಿದರು. ಶಕೀರ್ ಖಾನ್ ಸಹಾಯಕ ಆಯುಕ್ತರು, ಸರಕು ಮತ್ತು ಸೇವಾ ತೆರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೆ ಹಲವು ಪುಸ್ತಕಗಳ ಲೇಖಕರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಹಾಗೂ ವಿದ್ಯಾರ್ಥಿಗಳು ನಿರಂತರವಾಗಿ ಪರಿಶ್ರಮಿಸುವಂತೆ ಪ್ರೋತ್ಸಾಹಿಸಿದರು. ಬೆಂಗಳೂರಿನ ಡಿವೈನ್ ಸರ್ವಿಸ್ ಫಾರ್ ಎವರ್ ಫೌಂಡೇಶನ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಮೊಹಮ್ಮದ್ ತಬ್ರೇಜ್ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಸೇವೆಯಲ್ಲಿಯೂ ಬೆಳೆಯಬೇಕೆಂದು ಪ್ರೇರೇಪಿಸಿದರು. ಹಾರಿ ಶೇಖ್ ಅಥೌಲ್ಲಾ ಸಾಹೇಬ್ ಮತ್ತು ಅಲ್ಲಾ ಬಕ್ಷ್ ಸಾಹೇಬರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿದರು. ಈ ಸಂಸ್ಥೆ ಹಾಗೂ ಕಾರ್ಯಕ್ರಮದ ಸಂಘಟಕರು ಒಂದೇ ಪ್ರಯತ್ನದಲ್ಲಿ ಯಶಸ್ಸು ಸಾಧಿಸದಿದ್ದರೆ ನಷ್ಟವಿಲ್ಲ. ವಿದ್ಯಾರ್ಥಿಗಳು ಎಂದಿಗೂ ಭರವಸೆ ಕಳೆದುಕೊಳ್ಳಬಾರದು. ಇತರ ಎಲ್ಲಾ ಸಂಭಾವ್ಯ ಅವಕಾಶಗಳೊಂದಿಗೆ ಪ್ರಯತ್ನಿಸುವುದನ್ನು ಮುಂದುವರೆಸಬೇಕು ಎಂಬ ವಿಷಯದೆಡೆಗೆ ಬೆಳಕು ಚೆಲ್ಲಿದರು. 2026ರ IAS ಮತ್ತು KAS ಬ್ಯಾಚ್ ಅನ್ನು ಸರಕು ಮತ್ತು ಸೇವಾ ತೆರಿಗೆ ಇಲಾಖೆ, ಕರ್ನಾಟಕ ಸರ್ಕಾರದ ಅಪರ ಆಯುಕ್ತರಾದ ಶ್ರೀಯುತ ಮಿರ್ಜಾ ಅಸ್ಮತ್ ಉಲ್ಲಾರವರು ವಿದ್ಯುಕ್ತವಾಗಿ ಉದ್ಘಾಟಿಸಿದರು. ಕಾರ್ಯಕ್ರಮವು ಸ್ಫೂರ್ತಿದಾಯಕ ಭಾಷಣ ಮತ್ತು ಇಫ್ತಾರ್ನೊಂದಿಗೆ ಮುಕ್ತಾಯವಾಯಿತು. ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ಸಾಧಿಸುವ ದೃಢ ನಿಶ್ಚಯದ ಸಂಕಲ್ಪದೊಂದಿಗೆ ಹೊರಡುವಾಗ ಸಂಸ್ಥೆಯ ಆಶಯಗಳಿಗೂ ಬದ್ಧರಾಗಿದ್ದರು. ಇನ್ನಷ್ಟು ಹೆಚ್ಚು ನ್ಯೂಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 16 ಡಿಜಿಟಲ್.